ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಆಧಾರದ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ನಲ್ಮೆ ವಿದ್ಯಾರ್ಥಿಗಳೇ, ಪ್ರಶಿಕ್ಷಣಾರ್ಥಿಗಳೇ, ಶಿಕ್ಷಣಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಅರ್ಥಶಾಸ್ತ್ರ ಮತ್ತು ಅದರ ವ್ಯಾಖ್ಯೆಗಳು. 8ನೇ ಕ್ಲಾಸ್ನಲ್ಲಿ ಬರುವಂತಹ ಪಠ್ಯ ವಿಷಯ. ಇದು ಸ್ವಲ್ಪ ವಿಸ್ತೃತವಾಗಿರುತ್ತೆ. ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕಿನೋಮಿಯಾ ಎಂಬ ಪದದಿಂದ ರಚನೆಯಾಗಿದೆ. OIKONOMIA, ಓಕಿನೋಮಿಯಾ ಅಂದರೆ ಓಕಸ್ ಮತ್ತು ನೋಮಸ್. ಓಕಸ್ ಎಂದರೆ ಮನೆ, ನೋಮಸ್ ಎಂದರೆ ನಿರ್ವಹಣೆ. ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಎಂದರೆ ಮನೆಯ ನಿರ್ವಹಣೆ ಎಂದರ್ಥ. ಅರ್ಥಶಾಸ್ತ್ರ ಪಿತಾಮಹ ಯಾರು ಎಂದರೆ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ರವರು 1776ರಲ್ಲಿ ರಾಷ್ಟ್ರಗಳ ಸಂಪತ್ತು ಎಂಬ ಕೃತಿಯನ್ನು ರಚಿಸಿದರು. ಇದು ಅರ್ಥಶಾಸ್ತ್ರದ ಮೊದಲ ಕೃತಿ. ಇದನ್ನು ಅರ್ಥಶಾಸ್ತ್ರದ ಬೈಬಲ್ ಎಂದೇ ಕರೆಯುವರು. ಭಾರತದ ಅರ್ಥಶಾಸ್ತ್ರ ಪಿತಾಮಹ ಕೌಟಿಲ್ಯ. ಸಂಪತ್ತಿನ ವ್ಯಾಖ್ಯೆಯನ್ನು 1776ರಲ್ಲಿ ಆಡಮ್ ಸ್ಮಿತ್ ಅವರು ತಮ್ಮ ಕೃತಿಯಲ್ಲಿ ತಿಳಿಸಿದ್ದಾರೆ. ದ ವೆಲ್ತ್ ಆಫ್ ನೇಷನ್, ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಂಬ ಕೃತಿಯಲ್ಲಿ ಆಲ್ಫ್ರೆಡ್ ಮಾರ್ಷಲ್ ರವರು 1890ರಲ್ಲಿ ಯೋಗಕ್ಷೇಮ ವ್ಯಾಖ್ಯಾನ ತಿಳಿಸಿದ್ದಾರೆ. ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ ಎಂಬ ಪುಸ್ತಕದಲ್ಲಿ ಲಿಯೋನಲ್ ರಾಬಿನ್ಸ್ 1932ರಲ್ಲಿ ಕೊರತೆಯ ವ್ಯಾಖ್ಯಾನ ತಿಳಿಸಿದ್ದಾರೆ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಪುಸ್ತಕದಲ್ಲಿ ಸ್ಯಾಮ್ಯುಯಲ್ ಮತ್ತು ಕೇನ್ಸ್ ರವರು 1936ರಲ್ಲಿ ಅಭಿವೃದ್ಧಿಯ ವ್ಯಾಖ್ಯೆಯನ್ನು ತಿಳಿಸಿದ್ದಾರೆ. ಅರ್ಥಶಾಸ್ತ್ರ ಪ್ರಮುಖವಾಗಿ 4 ವ್ಯಾಖ್ಯಾನಗಳಿದ್ದು ಅವುಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ಸಂಪತ್ತಿನ ವ್ಯಾಖ್ಯೆ ಅಂದರೆ ವೆಲ್ತ್ ಡೆಫಿನೇಷನ್. ಈ ವ್ಯಾಖ್ಯೆಯನ್ನು ಪ್ರಾಚೀನ ವ್ಯಾಖ್ಯೆ ಹಾಗೂ ಸಾಂಪ್ರದಾಯಿಕ ವ್ಯಾಖ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಈ ವ್ಯಾಖ್ಯೆಯನ್ನು ಪರಿಚಯಿಸಿದವರು ಆಡಮ್ ಸ್ಮಿತ್. ಇವರು ಸ್ಕಾಟ್ಲ್ಯಾಂಡ್ ದೇಶದವರು. ಆಡಮ್ ಸ್ಮಿತ್ ರವರ ಕೃತಿಗಳೆಂದರೆ ದ ಥಿಯರಿ ಆಫ್ ಮೋರಲ್ ಸೆಂಟಿಮೆಂಟ್ಸ್ 1959, ವೆಲ್ತ್ ಆಫ್ ನೇಷನ್ಸ್ 1776ರಲ್ಲಿ ಆಡಮ್ ಸ್ಮಿತ್ ರವರು ಬರೆದಿರುವ ಕೃತಿಯಾದ ರಾಷ್ಟ್ರಗಳ ಸಂಪತ್ತು ಎಂಬುದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಮೊದಲ ಕೃತಿಯಾಗಿದೆ. ಆದ ಕಾರಣ ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರ ಪಿತಾಮಹ ಎನ್ನಲಾಗುತ್ತದೆ. ಆಡಮ್ ಸ್ಮಿತ್ ರವರು ತಮ್ಮ ಕೃತಿಯಲ್ಲಿ ಸಂಪತ್ತಿನ ಗಳಿಕೆ ಮತ್ತು ವಿವರಣೆ ಕುರಿತು ವಿವರಿಸಿದ್ದಾರೆ. ಆಡಮ್ ಸ್ಮಿತ್ ರವರ ಪ್ರಕಾರ ಒಂದು ರಾಷ್ಟ್ರ ಅಭಿವೃದ್ಧಿಯಾಗಬೇಕಾದರೆ ಆ ರಾಷ್ಟ್ರದಲ್ಲಿನ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡಾಗ ಮಾತ್ರ ಸಾಧ್ಯ ಎಂದು ಈ ವ್ಯಾಖ್ಯೆಯಲ್ಲಿ ವಿವರಿಸಿದ್ದಾರೆ. ಆಡಮ್ ಸ್ಮಿತ್ ರವರು ರಾಷ್ಟ್ರದಲ್ಲಿರುವ ಸಂಪತ್ತಿಗೆ ಮೊದಲ ಆದ್ಯತೆ ನೀಡಿದ್ದಾರೆ. ಈಗ 2ನೇ ವ್ಯಾಖ್ಯಾನ ಏನಪ್ಪ ಅಂದರೆ ಯೋಗಕ್ಷೇಮದ ವ್ಯಾಖ್ಯೆ, ವೆಲ್ಫೇರ್ ಆಫ್ ನೇಷನ್. ಈ ವ್ಯಾಖ್ಯೆಯನ್ನು ಕಲ್ಯಾಣ ವ್ಯಾಖ್ಯೆ, ನವಪ್ರಾಚೀನ ವ್ಯಾಖ್ಯೆ ಎಂದು ಸಹ ಕರೆಯಲಾಗುತ್ತದೆ. ಈ ವ್ಯಾಖ್ಯೆಯನ್ನು ಪರಿಚಯಿಸಿದವರು ಆಲ್ಫ್ರೆಡ್ ಮಾರ್ಷಲ್. ಇವರು ಇಂಗ್ಲೆಂಡ್ ದೇಶದವರು. ಆಲ್ಫ್ರೆಡ್ ಮಾರ್ಷಲ್ ಕೃತಿ ಅರ್ಥಶಾಸ್ತ್ರ ತತ್ವಗಳು, ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ 1890ರಲ್ಲಿ ಇವರು ಬರೆದಿರ್ತಕ್ಕಂಥದ್ದು. ಹೌಸ್ ಹೋಲ್ಡ್ ಸೇವಿಂಗ್ಸ್, ರೆಡ್ಯೂಸಿಂಗ್ ಇನ್ಕಮ್ ಇನ್ಇಕ್ವಾಲಿಟಿ, access to healthcare service, employment, energy efficiency, access to education, affordable housing, justice and freedom ಇವರ ವೆಲ್ಫೇರ್ ಎಕನಾಮಿಕ್ಸ್ನ ಕೃತಿಯ ಮಹತ್ವದ ಅಂಶಗಳಾಗಿವೆ. ಯೋಗಕ್ಷೇಮದ ವ್ಯಾಖ್ಯೆಯನ್ನು JB ಕ್ಲರ್ಕ್ ಮತ್ತು ಮೈಕೆಲ್ ಫ್ಯಾರಡೆ ಅವರು ಬೆಂಬಲಿಸಿದರು. ಒಂದು ರಾಷ್ಟ್ರ ಅಭಿವೃದ್ಧಿಯಾಗಬೇಕಾದರೆ ರಾಷ್ಟ್ರದಲ್ಲಿರುವ ಜನರ ಕಲ್ಯಾಣವಾಗಿ ಅಥವಾ ಯೋಗಕ್ಷೇಮವಾಗಿ ಇದ್ದಾಗ ಮಾತ್ರ ಸಾಧ್ಯ ಎಂದು ಆಲ್ಫ್ರೆಡ್ ಮಾರ್ಷಲ್ ಅವರು ತಮ್ಮ ಯೋಗಕ್ಷೇಮ ವ್ಯಾಖ್ಯೆಯಲ್ಲಿ ವಿವರಿಸಿದ್ದಾರೆ. ಆಲ್ಫ್ರೆಡ್ ಮಾರ್ಷಲ್ ಅವರು ಜನರ ಯೋಗಕ್ಷೇಮವೆಂದರೆ ಮೊದಲ ಆದ್ಯತೆ ನೀಡಬೇಕು ಎಂದು ತಿಳಿಸಿರುತ್ತಾರೆ. ಈ ವ್ಯಾಖ್ಯೆಯನ್ನು ಲಿಯೋನಲ್ ರಾಬಿನ್ಸ್ ರವರು ಒಂದು ರಾಷ್ಟ್ರ ಅಭಿವೃದ್ಧಿಯಾಗಬೇಕಾದರೆ ಆ ರಾಷ್ಟ್ರದಲ್ಲಿರುವ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿದಾಗ ಮಾತ್ರ ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಮಾನವ ಬಯಕೆಗಳು ಏನೇನು, ಮಾನವ ಬಯಕೆಗಳು ಮಿತಿಯಲ್ಲಿಟ್ಟಾಗ ಮಾತ್ರ ಒಂದು ರಾಷ್ಟ್ರ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಕೊರತೆ ವ್ಯಾಖ್ಯೆಯಲ್ಲಿ ವಿವರಿಸಲಾಗಿದೆ. ಅಂದರೆ
ಮಾನವ ವ್ಯಾಖ್ಯೆಗಳಿಗೆ ಮಿತಿ ಇಲ್ಲ. ಏನೇನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಮಿತ ಸಂಪನ್ಮೂಲಗಳಿರುವಾಗ ಎಂಬುದು ಚಿಂತನೆಯಾಗಿದೆ. 4ನೇ ವ್ಯಾಖ್ಯೆ ಅಂದರೆ ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆ, ಗ್ರೋತ್ ಓರಿಯೆಂಟೆಡ್ ಡೆಫಿನೇಷನ್. ಈ ವ್ಯಾಖ್ಯೆಯನ್ನು ಬೆಳವಣಿಗೆಯ ವ್ಯಾಖ್ಯೆಯನ್ನು ಕರೆಯಲಾಗುತ್ತದೆ. ಈ ವ್ಯಾಖ್ಯೆಯನ್ನು ಪರಿಚಯಿಸಿದವರು JM ಕೇನ್ಸ್, ಬೆನ್ಹ್ಯಾಮ್ ಸ್ಯಾಮ್ಯುಯೆಲ್ಸನ್. 1936ರಲ್ಲಿ JM ಕೇನ್ಸ್ ಅವರು ಉದ್ಯೋಗ, ಬಡ್ಡಿ ಹಾಗೂ ಹಣದ ಸಾಮಾನ್ಯ ಸಿದ್ಧಾಂತ ಪ್ರಕಾರ ಹೇಳುತ್ತಾರೆ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಅಭಿವೃದ್ಧಿ ಪ್ರಧಾನ ವ್ಯಾಖ್ಯೆಯಲ್ಲಿ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದರೆ ಆ ರಾಷ್ಟ್ರದಲ್ಲಿರುವ ಜನರು ಉದ್ಯೋಗದಲ್ಲಿ ತೊಡಗಿದಾಗ ಮಾತ್ರ ಸಾಧ್ಯ ಎಂದು ವಿವರಿಸಲಾಗಿದೆ. ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್ 1776ರಲ್ಲಿ ತಮ್ಮ ಜನಪ್ರಿಯ ಗ್ರಂಥವಾದ ರಾಷ್ಟ್ರಗಳ ಸಂಪತ್ತು ಗ್ರಂಥದಲ್ಲಿ ಅರ್ಥಶಾಸ್ತ್ರ ಕುರಿತು ವ್ಯಾಖ್ಯಾನಿಸಿದ್ದಾರೆ. ಅದರ ಪ್ರಕಾರ ಅರ್ಥಶಾಸ್ತ್ರ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ವಿಜ್ಞಾನವಾಗಿದೆ. ಮಾನವನು ಅಪರಿಮಿತವಾದ ಬಯಕೆಗಳನ್ನು ಹೊಂದಿದ್ದು ಅವುಗಳನ್ನು ಈಡೇರಿಸಲು ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾನೆ. ಇಂತಹ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು. ಆಧುನಿಕ ಅರ್ಥಶಾಸ್ತ್ರ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದ್ದು ಅದನ್ನು 2 ಶಾಖೆಗಳಾಗಿ ವಿಂಗಡಿಸಲಾಗಿದೆ. ಮುಂದಿನ ವಿಷಯ ಮುಂದಿನ ದಿನಗಳಲ್ಲಿ ನೋಡುವ. ಸರ್ವೇ ಜನೋ ಸುಖಿನೋ ಭವಂತು. ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನ್ನ ಧ್ವನಿಗೆ ಬೆಂಬಲ ನೀಡಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.